ಶಾಲಾ ಕಾಲೇಜು ಬಳಿ ಜಂಕ್ ಫುಡ್ ಮಾರಾಟ ಬ್ಯಾನ್ ಮಾಡಲಾಗಿದೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಜಂಕ್ ಫುಡ್ ಬ್ಯಾನ್ ಆಗಿದೆ. ಶಾಲಾ ಕಾಲೇಜು ಬಳಿ ಜಂಕ್ ಫುಡ್ ಮಾರಾಟ ಬ್ಯಾನ್ ಯಾಕಂತ ಹೇಳಿದ್ರೆ ಅದರಲ್ಲಿ ಆರೋಗ್ಯಕರ ಫುಡ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ಜಂಕ್ ಫುಡ್ ಅನ್ನು ಬ್ಯಾನ್ ಮಾಡಲಾಗಿದೆ. ಜಂಕ್ ಫುಡ್ ನಿಷೇಧ ಮಾಡಿ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಶಾಲೆಯ 50 ಮೀಟರ್ ವ್ಯಾಪ್ತಿಯಲ್ಲಿ ಮಾರಾಟ ನಿಷೇಧ ಆಗಿದೆ. ಕೊಬ್ಬು, ಸಕ್ಕರೆ, ಉಪ್ಪಿನಾಂಶ ಹೆಚ್ಚಿರುವ ಆಹಾರ ಬ್ಯಾನ್ ಮಾಡಲಾಗಿದೆ. ಶಾಲಾ ಕಾಲೇಜು ಕ್ಯಾಂಟೀನ್ ನಿಗದಿತ ಆಹಾರ ವಿತರಿಸಬೇಕು. ಜಂಕ್ ಫುಡ್ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಹಾಗಂತೇಳಿ ಸೂಚನೆ ಕೊಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ಗೈಡ್ಲೈನ್ ಹೊರಡಿಸಿದೆ ಆರೋಗ್ಯ ಇಲಾಖೆ. ಎಸ್ ವೀಕ್ಷಕರೇ, ಇದು ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಮಕ್ಕಳು ಜಂಕ್ ಫುಡ್ ಕಡೆಗೆ ಬಹಳ ಆಸಕ್ತಕರಾಗಿರ್ತಾರೆ, ಒಲವನ್ನು ತೋರಿಸ್ತಾರೆ. ಅದು ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಹೋಗಿ ತಿಂದುಬಿಡೋಣ ಅನಿಸ್ಬಿಡುತ್ತೆ ಹೋಗಿ ನೋಡಿದ್ರೆ. ಸೊ ಅದು ಅಂದರೆ ಮಕ್ಕಳಿಗೆ ಇಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಯಾವತ್ತು ತಿನ್ನಬೇಕು, ಏನು ತಿನ್ನಬೇಕಿಲ್ಲ, ಬಾಯಿಗೆ ರುಚಿ ಯಾವತ್ತು ಸಿಗುತ್ತೋ ಅದನ್ನು ತಿನ್ನೋದಕ್ಕೆ ಹೋದಾಗ ಅವರು ಆರೋಗ್ಯದಲ್ಲಿ ಏರುಪೇರಾಗ್ತವೆ. ಅದಕ್ಕೆ ಶಾಲಾ ಕಾಲೇಜು ಹತ್ತಿರ ಯಾರಾದರೂ ಜಂಕ್ ಫುಡ್ಗಳನ್ನು ಇಟ್ಟಿದ್ರೆ, ಈ ವಡಾಪಾವ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಇನ್ನಿತರ ಜಂಕ್ ಫುಡ್ ಪದಾರ್ಥಗಳು ಅಲ್ಲಿ ಇಟ್ಟಿದ್ರೆ ಅವು ಬ್ಯಾನ್ ಆಗಿದ್ದಾವೆ. ಅಲ್ಲಿಂದ 50 ಮೀಟರ್ ಅಥವಾ 100 ಮೀಟರ್ ದೂರದಲ್ಲೇ ಅವ್ರು ಮಾರಾಟ ಮಾಡಬೇಕು. ಇನ್ನೂ ದೂರ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ 50 ಮೀಟರ್ ದೂರ ಅಥವಾ 100 ಮೀಟರ್ ದೂರ ಭಾಳ ದೂರ ಏನಾಗಿರಲ್ಲ, ಹೋಗಿ ತಿನ್ಕೊಂಬಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇನ್ನೂ ಮಕ್ಕಳ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆ ಅಂಗಡಿಗಳಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ.